ರೋಹನ್ ಪಾಟೀಲ್ ಮತ್ತೆ LR ಚೇತನ್ ಇಬ್ರು ಓಪನಿಂಗ್ ಬ್ಯಾಟರ್ಗಳು. ಮಯಾಂಕ್ ಅಗರ್ವಾಲ್ ಮೂರನೇ ಓಪನಿಂಗ್ ಬ್ಯಾಟರ್, ನವೀನ್ MGನು ಓಪನಿಂಗ್ ಅಲ್ಲಿ ಯೂಸ್ ಮಾಡಿದ್ರ. ಸೊ ನಿಮ್ಗೆ ಪ್ರಾಕ್ಟಿಕಲಿ 4 ಓಪನಿಂಗ್ ಬ್ಯಾಟರ್ಸ್ ಇದಾರೆ ಈಗ ಇಲ್ಲಿ. ಸೊ ಸಮಯಕ್ಕೆ ತಕ್ಕಂಗೆ ಬಿಡ್ತೀರಾ ಒಬ್ಬೊಬ್ರು? ಇಲ್ಲ, ನಾನು ಹೇಳ್ದಂಗೆ ಪ್ಲಾನಿಂಗ್ ಡಿಫ್ರೆಂಟ್ ಆಗಿರುತ್ತೆ ಎಲ್ಲಾರು. ಇವಾಗ ನೀವು ಎಲ್ಲಾ ಟೀಮ್ಸ್ ನೋಡಿ ಸ್ಟ್ರಾಟಜೀಸ್ ನೋಡಿದ್ರೆ ಐ ಡೋಂಟ್ ಥಿಂಕ್ ಎಲ್ಲಾರು ಅವರ ಸ್ಟ್ರಾಟಜಿ ಪ್ರಕಾರನೇ ಆಪ್ಷನ್ ಅಲ್ಲಿ ಪರ್ಚೇಸ್ ಮಾಡಿದ್ರು ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಡೈನಾಮಿಕ್ಸ್ ಹೆಂಗಾಯ್ತು ಅಂದ್ರೆ ಕೆಲವ್ರಿಗೆ ಬೇಕಾಗಿದ್ದ ಪ್ಲೇಯರ್ಸ್ ನ ಬೇರೆಯವ್ರು ಪರ್ಚೇಸ್ ಮಾಡ್ತಾ ಇದ್ರು. ಸೊ ನಾವು ಇಮಿಡಿಯೇಟ್ಲಿ ಅಲ್ಲೇ ಪ್ಲಾನ್ ಚೇಂಜ್ ಮಾಡ್ಬೇಕಾಗಿತ್ತು. ಆತರ ಚೇತನ್ ಎಲ್ಲ ಡೆಫಿನೆಟ್ಲಿ ನಮ್ಗೆ ಬೇಕಾಗಿತ್ತು, ನಾವು ಅದನ್ನ ನೋಡ್ತಾ ಇದ್ವಿ. ಬಟ್ ಏನಂದ್ರೆ ನಮ್ಗೆ ರಿಟೈನ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಬಿಕಾಸ್ ನಮ್ ಪರ್ಸ್ ತುಂಬಾ ಜಾಸ್ತಿ ಇತ್ತು. ಅಂಡ್ ಚೇತನ್ ನಾವು ಪರ್ಚೇಸ್ ಮಾಡ್ಬೇಕು ಅಂತ ಇದ್ವಿ. ಬಟ್ ದ ಸೇಮ್ ಟೈಮ್ ನಾವು ನೋಡಿದಾಗ ಚೇತನ್ಗೆ ನಾವ್ ಏನ್ ವ್ಯಾಲ್ಯೂ ಕೊಡ್ತಾ ಇದ್ವಿ, ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ತುಂಬಾ ಕಮ್ಮಿಗೆ ಬಂದ್ರು. ಸೊ ಅದೊಂದೇ ರೀಸನ್ಗೆ ನಮ್ಗೆ ರೋಹನ್ ಪಾಟೀಲ್ ಅಂತ ಇನ್ನೊಬ್ಬ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ನಾವು ತಗೊಳ್ಳೋಣ. ಯಾಕಂದ್ರೆ ನಮ್ಗೆ ಅವಾಗ ಹೌದು ನಮ್ ಸ್ಟ್ರಾಟಜಿ ಚೇಂಜ್ ಆಗುತ್ತೆ. ಬಟ್ ಹ್ಯಾವಿಂಗ್ ಅಪ್ ಫ್ರಂಟ್ ಅಲ್ಲಿ ಒಂದು 2 ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ಸ್ ಅಲಾಂಗ್ ವಿತ್ ದಟ್ ಮಯಾಂಕ್ ಅಂತ ಬ್ಯಾಟ್ಸ್ಮನ್ಸ್ ಗಳಿದ್ರೆ ಎನಿ ಟೀಮ್ಗೆ ಅದೊಂದು ಪ್ರೆಷರ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಇವರು ಅಟ್ ದೇರ್ ಬೆಸ್ಟ್ ಆನ್ ದೇರ್ ಡೇಸ್ ಇವ್ರು 3 ಜನನು ಫೈರ್ ಆದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟೀಮ್ ಸ್ಕೋರಿಂಗ್ ಬಿಯಾಂಡ್ 200 ಆರ್ ಇದ್ರ ಬರುತ್ತೆ. ಸೊ ಅದೊಂದು ರೀಸನ್ಗೆ ನಾವು ವಿ ವೆಂಟ್ ಫಾರ್ ಇಟ್. ಅಂಡ್ ನಾವು ಅಂದ್ರೆ ಈಚ್ ಪ್ಲೇಯರ್ಗೆ ಇಷ್ಟಿಷ್ಟು ಅಂತ ಟಾರ್ಗೆಟ್ ಮಾಡಿದ್ವಿ. ಸೊ ಲೆಟ್ ಅಸ್ ಗೋ ಟಿಲ್ ದೆನ್, ಅಲ್ಲಿ ನೋಡೋಣ ಅಲ್ಲಿ ಎಲ್ಲಿಗೆ ಸಿಗ್ತಾರ ಪರ್ಚೇಸ್, ಆ ಪರ್ಸ್ ಸಿಗ್ತಾರ ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ನಮ್ ಪ್ರಯತ್ನ ಮಾಡಿದಾಗ ಐ ಥಿಂಕ್ ಬೇರೆ ಟೀಮ್ಸ್ ಯಾವಾಗ ಅವರು ಡಿಸೈಡ್ ಮಾಡಿದ್ರು ಬೇಡ ಅಂತ, ನಮ್ಗೆ ನಮ್ ರೇಂಜ್ ಅಲ್ಲಿ ಇದ್ರು ಅವರು ಪ್ಲೇಯರ್ಸ್. ಸೊ ಅದನ್ನ ನೋಡಿ ನಾವು ಅವ್ರನ್ನ ಪಿಕ್ ಮಾಡಿದ್ವಿ. ಸಖತ್ತಾಗಿದೆ ನಿಮ್ ಟಾಪ್ ಆರ್ಡರ್, ಬೇಜಾನ್ ಆಪ್ಷನ್ ಕೂಡ ಇದೆ.